ನಮಸ್ಕಾರ ಸ್ನೇಹಿತರೆ. ಪಂಚಪೀಠದಲ್ಲಿ ಒಂದಾಗಿರುವ ಈ ದೇವಸ್ಥಾನದಲ್ಲಿ ತೈಲಾಭಿಷೇಕ ಮಾಡಿದರೆ ಶನೀಶ್ವರ ಕಾಟದಿಂದ ನಿಮಗೆ ಮುಕ್ತಿ ಸಿಗುತ್ತದೆ. ಈ ಪೀಠದ ಗುರುಗಳು ಶಿವನ ವಾಮದೇವ ಮುಖ ಸಂಜಾತರಾದ ಶ್ರೀ ಜಗದ್ಗುರು ಮಲ್ಲಾರಾಧ್ಯರು ಶಿವನ ಅಪ್ಪಣೆಯ ಮೇರೆಗೆ ವೀರಶೈವ ಮತ ಸಂಸ್ಥಾಪನೆಗಾಗಿ ಕ್ಷಿಪ್ರ ನದಿಯ ತಟದಲ್ಲಿರುವ ವಟಕ್ಷೇತ್ರದ ಶ್ರೀ ಸಿದ್ದೇಶ್ವರ ಲಿಂಗದಿಂದ ಪ್ರತಿಯೊಂದು ಯುಗದಲ್ಲೂ ಅವತರಿಸುತ್ತಾ ಬಂದಿದ್ದಾರೆ. ಕೃತಯುಗದಲ್ಲಿ ದ್ವಕ್ಷರ ಶಿವಾಚಾರ್ಯ, ತ್ರೇತಾಯುಗದಲ್ಲಿ ದ್ವಿವಕ್ತ್ರ ಶಿವಾಚಾರ್ಯ, ದ್ವಾಪರ ಯುಗದಲ್ಲಿ ಶ್ರೀ ದಾರುಕಾ ಶಿವಾಚಾರ್ಯ ಮತ್ತು ಕಲಿಯುಗದಲ್ಲಿ ಶ್ರೀ ಮುಲ್ಲಾರಾಧ್ಯ ಶಿವಾಚಾರ್ಯ ಎಂಬ ಹೆಸರುಗಳು ಇವರಿಗೆ ಇವೆ. ಈ ಪೀಠದ ದ್ವಾಪರ ಯುಗದ ಆಚಾರ್ಯರಾದ ಶ್ರೀ ಜಗದ್ಗುರು ದಾರುಕಾಚಾರ್ಯರು ನೈಮಿಷಾರಣ್ಯದಲ್ಲಿ ವಾಸ ಮಾಡುತ್ತಿದ್ದರು. ಶ್ರೀ ದದೀಚಿ ಮಹರ್ಷಿಗಳಿಗೆ ಶಿವಾದ್ವೈತ ಸಿದ್ಧಾಂತವನ್ನ ಬೋಧಿಸಿ ಸಕಲ ಶಿಷ್ಯರನ್ನ ಕೃತಾರ್ಥರನ್ನಾಗಿ ಮಾಡಿದರು. ಶ್ರೀ ಜಗದ್ಗುರು ಮಲ್ಲಾರಾಧ್ಯರು ಮಾಳವ ದೇಶವೆಂದು ಪ್ರಸಿದ್ಧವಾದ ಇಂದಿನ ಮಧ್ಯಪ್ರದೇಶದ ಕ್ಷಿಪ್ರ ನದಿಯ ದಡದಲ್ಲಿರುವ ಮಹಾಕಾಲ ಉಜ್ಜಯಿನಿಯ ವಟಕ್ಷೇತ್ರದ ಸುಪ್ರಸಿದ್ಧ ಶ್ರೀ ಸಿದ್ದೇಶ್ವರ ಮಹಾಲಿಂಗದಿಂದ ಉದ್ಭವಿಸಿದರು. ವೀರಶೈವ ಧರ್ಮ ಉಪದೇಶಕ್ಕಾಗಿ ಒಂದು ಪೀಠವನ್ನ ಸಂಸ್ಥಾಪಿಸಿದರು. ಅದುವೇ ಸದ್ಧರ್ಮ ಸಿಂಹಾಸನವೆಂಬ ಹೆಸರಿನಿಂದ ಪ್ರಸಿದ್ಧಿಯನ್ನ ಪಡೆಯಿತು. ಕಾಲಕಾಲನಾದ ಮಹಾಕಾಲೇಶ್ವರ ಜ್ಯೋತಿರ್ಲಿಂಗವು ಭಕ್ತರ ಪಾಪವನ್ನು ಕ್ಷಿಪ್ರ ನದಿಯಲ್ಲೇ ನಾಶಪಡಿಸುವ ಶಕ್ತಿಯನ್ನ ಪಡೆದಿದೆ. ಈ ಪವಿತ್ರವಾದ ಉಜ್ಜಯಿನಿಯಲ್ಲಿ ಶ್ರೋತ್ರಪಾಲ ಮತ್ತು ಭಾನುಮತಿ ಎಂಬ ರಾಜ ದಂಪತಿಗಳು ಪ್ರಜಾಪಾಲನೆಯನ್ನ ಮಾಡುತ್ತಿದ್ದರು. ಒಂದು ಸಾರಿ ಶ್ರೀ ಶ್ರೌತ್ರಪಾಲ ಸ್ವರ್ಗದ ಅಭಿಲಾಷೆಯಿಂದ ಅಶ್ವಮೇಧ ಯಾಗವನ್ನ ಮಾಡಲು ಉತ್ಸುಕನಾದನು. ಯಜ್ಞದಲ್ಲಿ ಸಂಭವಿಸಬಹುದಾದ ಪ್ರಾಣಿ ಹಿಂಸೆ, ಮಾಂಸಭಕ್ಷಣೆ, ಸುರಪಾನ ಮತ್ತು ವ್ಯಭಿಚಾರಾದಿಗಳ ಬಗ್ಗೆ ರಾಜನಿಗೆ ಅರಿವನ್ನ ಉಂಟು ಮಾಡಿದ ಶ್ರೀಗಳು ರಾಜದಂಪತಿಗಳಿಗೆ ಶಿವದೀಕ್ಷೆಯನ್ನ ಅನುಗ್ರಹಿಸಿದರು. ಸಾತ್ವಿಕ ಪೂಜಾ ವಿಧಿವಿಧಾನವನ್ನ ತಿಳಿಸಿಕೊಟ್ಟರು. ಅವರಿಗೆ ವೀರಶೈವ ಧರ್ಮದ ಪ್ರಮುಖ ತತ್ವಗಳಾದ ಅಷ್ಟಾವರಣ, ಪಂಚಾಚಾರ ಮತ್ತು ಶಟಸ್ಥಳಗಳ ಬಗ್ಗೆ ಅರಿವನ್ನ ಮಾಡಿಕೊಟ್ಟರು. ನಂತರ ಹಿಮಾಲಯದ ಗಂಗಾ ಮತ್ತು ಯಮುನಾ ನದಿಗಳ ಮಧ್ಯಭಾಗದಲ್ಲಿ ವಿರಾಜಿಸುವ ದಾರುಕವನಕ್ಕೆ ದಯಮಾಡಿಸಿ ಅಲ್ಲಿಯ ಋಷಿಮುನಿಗಳಿಗೆಲ್ಲ ಶಿವಾದ್ವೈತ ಸಿದ್ಧಾಂತವನ್ನ ಬೋಧಿಸಿದರು. ಅಲ್ಲಿಂದ ಕಾಶಿ ಕ್ಷೇತ್ರಕ್ಕೆ ದಯಮಾಡಿಸುತ್ತಾರೆ. ಕಾಶಿಯಲ್ಲಿ ಶ್ರೀ ಜಗದ್ಗುರು ವಿಶ್ವರಾಧ್ಯರನ್ನ ಭೇಟಿ ಮಾಡಿ ಕಾಶಿಯಲ್ಲಿಯೇ 400 ವರ್ಷಗಳವರೆಗೆ ಯೋಗ ಸಮಾಧಿಯಲ್ಲಿ ಲೀನರಾಗುತ್ತಾರೆ. ಶಿವಯೋಗ ಸಮಾಧಿಯಿಂದ ಎಚ್ಚರವಾದ ಬಳಿಕ ಶ್ರೀ ಜಗದ್ಗುರು ವಿಶ್ವರಾಧ್ಯರ ಅಪ್ಪಣೆಯನ್ನ ಪಡೆದು ಶ್ರೀಶೈಲ ಮಲ್ಲಿಕಾರ್ಜುನ ದೇವಾಲಯಕ್ಕೆ ಹೋಗಿ ಅಲ್ಲಿಯ ಸೂರ್ಯ ಸಿಂಹಾಸನಾಧೀಶ್ವರ ಶ್ರೀ ಜಗದ್ಗುರು ಪಂಡಿತಾರಾಧ್ಯರೊಡನೆ ಧಾರ್ಮಿಕ ಪರ್ಯಾಲೋಚನೆಯನ್ನ ಮಾಡಿ ಅಲ್ಲಿಯ ಅನೇಕ ಋಷಿಮುನಿಗಳಿಗೆ ಶಿವಾದ್ವೈತ ಸಿದ್ಧಾಂತವನ್ನ ಉಪದೇಶವನ್ನ ಮಾಡುತ್ತಾರೆ. ನಂತರ ಕಾಶ್ಮೀರಕ್ಕೆ ದಯಮಾಡಿಸುತ್ತಾರೆ. ಅಲ್ಲಿ ಶ್ರೀ ಸರಸ್ವತಿ ಪೀಠವನ್ನ ಸಂಸ್ಥಾಪಿಸಿ ಶಿವಭಕ್ತಿಯ ಪ್ರಚಾರವನ್ನ ಗೈಯುತ್ತಾರೆ. ಇವರ ಈ ಉಪದೇಶದ ಕಾರಣದಿಂದಾಗಿಯೇ ಕಾಶ್ಮೀರದಲ್ಲಿ ಶಿವಭಕ್ತಿಯು ವಿಶೇಷವಾಗಿ ಪ್ರಚಾರವನ್ನ ಪಡೆಯುತ್ತದೆ. ಮುಂದೆ ಜಗದ್ಗುರು ಮಲ್ಲಾರಾಧ್ಯರು ತಮ್ಮ ಅವತಾರದ ಸಮಾಪ್ತಿಯ ಸಮಯವು ಸನ್ನಿಹಿತವಾಗಿರುವುದನ್ನು ಅರಿತುಕೊಳ್ಳುತ್ತಾರೆ. ಶ್ರೀ ಕೇದಾರಕ್ಕೆ ದಯಮಾಡಿಸಿ ಅಲ್ಲಿಯ ಶ್ರೀ ವೈರಾಗ್ಯ ಸಿಂಹಾಸನಾಧೀಶ್ವರ ಶ್ರೀ ಜಗದ್ಗುರು ಏಕೋರಾಮರಾಧ್ಯರನ್ನ ಕಾಣುತ್ತಾರೆ. ನಂತರ ಇವರಿರುವರು ಸ್ನಾನಕ್ಕಾಗಿ ಗೌರಿಕುಂಡಕ್ಕೆ ಬರುತ್ತಾರೆ. ಆ ಕುಂಡದಲ್ಲಿ ಮಿಂದು ಹೊರಬರುವಷ್ಟರಲ್ಲಿ ದಿವ್ಯ ಶಕ್ತಿಯೊಂದು ಆ ಕುಂಡದಿಂದ ಉದ್ಭವಿಸಿತು. ಆಗ ಉಭಯರು ಈ ದಿವ್ಯ ಓಟುವನ್ನ ನೋಡಿ ಪರಮಾನಂದವನ್ನಗೊಂಡರು. ಆಗ ಏಕೋರಾಮರು ಶ್ರೀ ನಂದೀಶ್ವರನೇ ಈ ರೂಪದಿಂದ ಅವತರಿಸಿದ್ದಾನೆ ಎಂದು ಹೇಳುತ್ತಾರೆ. ಈ ವಟುವಿಗೆ ಮುಕ್ತಿ ಮುನಿ ಎಂದು ನಾಮಕರಣವನ್ನು ಕೂಡ ಮಾಡುತ್ತಾರೆ. ಈತನೇ ಉಜ್ಜಯಿನಿ ಸದ್ಧರ್ಮ ಪೀಠಕ್ಕೆ ಉತ್ತರಾಧಿಕಾರಿಯಾಗಲಿ ಎಂದು ಅಪ್ಪಣೆಯನ್ನ ಕೊಡುತ್ತಾರೆ. ನಂತರ ಎಲ್ಲರೂ ಉಜ್ಜಯಿನಿ ಕ್ಷೇತ್ರಕ್ಕೆ ದಯಮಾಡಿಸಿ ಅಕ್ಷಯ ತೃತೀಯ ಶುಭ ಮುಹೂರ್ತದಲ್ಲಿ ಶ್ರೀ ಮುಕ್ತಿ ಮುನಿಗಳಿಗೆ ಪಟ್ಟಾಧಿಕಾರವನ್ನ ವಹಿಸಿ ಶ್ರೀ ಜಗದ್ಗುರು ಮಲ್ಲಾರಾಧ್ಯರು ಪುನಃ ವಟು ಕ್ಷೇತ್ರದ ಶ್ರೀ ಸಿದ್ದೇಶ್ವರ ಲಿಂಗದಲ್ಲಿಯೇ ಲೀನರಾಗುತ್ತಾರೆ. ಶ್ರೀ ಜಗದ್ಗುರು ಮುಕ್ತಿ ಮುನಿಗಳು ಪಟ್ಟಾಧಿಕಾರವನ್ನ ಹೊಂದಿ 300 ವರ್ಷಗಳ ಕಾಲ ಸದ್ಧರ್ಮ ಪೀಠವನ್ನ ಅಲಂಕರಿಸಿರುತ್ತಾರೆ. ವೀರಶೈವ ಮತವನ್ನ ಸಾಕಷ್ಟು ಪ್ರಚಾರವನ್ನ ಮಾಡುತ್ತಾರೆ. ತಮ್ಮ ಅಂತಿಮ ಸಮಯದಲ್ಲಿ ಶ್ರೀ ಜಗದ್ಗುರು ಸಿದ್ಧ ಮುನಿಗಳಿಗೆ ಪೀಠಾಧಿಕಾರವನ್ನ ಒಪ್ಪಿಸಿ ಲಿಂಗೈಕ್ಯರಾಗುತ್ತಾರೆ. ಹೀಗೆ ಈ ಪೀಠದ ಪರಂಪರೆಯಲ್ಲಿ ಶ್ರೀ ಜಗದ್ಗುರು ಸಿದ್ಧ ಮುನಿಗಳು 200 ವರ್ಷಗಳ ಕಾಲ, ಶ್ರೀ ಜಗದ್ಗುರು ಶಿವಮುನೀಂದ್ರ ಸ್ವಾಮಿಗಳು 125 ವರ್ಷಗಳ ಕಾಲ, ಶ್ರೀ ಜಗದ್ಗುರು ಶಾಂತ ಮುನಿಗಳು 70 ವರ್ಷಗಳ ಕಾಲ, ಶ್ರೀ ಜಗದ್ಗುರು ಭವಭೂತಿ ಮುನಿಗಳು 100 ವರ್ಷಗಳ ಕಾಲ ಸಿಂಹಾಸನವನ್ನ ಅಲಂಕರಿಸಿರುತ್ತಾರೆ. ಶ್ರೀ ಜಗದ್ಗುರು ಭವಭೂತಿ ಮುನಿಗಳು ಮಹಾ ತಪಸ್ಸುಗಳು, ಘನ ವಿದ್ವಾಂಸರು ಕೂಡ ಆಗಿದ್ದರು. ಉಜ್ಜಯಿನಿಯ ಭೋಜರಾಜ ಮತ್ತು ಅವನ ಆಸ್ಥಾನ ಕವಿಗಳಾದ ಕಾಳಿದಾಸಾದಿಗಳಿಂದ ಮನ್ನಣೆಯನ್ನ ಪಡೆದಿದ್ದರು. ತಮ್ಮ ತರುವಾಯ ಶ್ರೀ ಜಗದ್ಗುರು ಇಮ್ಮಡಿ ಮುಕ್ತಿ ಮುನಿಗಳಿಗೆ ಪೀಠಾಧಿಕಾರವನ್ನ ಕೊಟ್ಟು ಲಿಂಗೈಕ್ಯರಾಗುತ್ತಾರೆ. ಇದೇ ಪ್ರಕಾರವಾಗಿ ಶ್ರೀ ಜಗದ್ಗುರು ಇಮ್ಮಡಿ ಮುಕ್ತಿ ಮುನಿಗಳು 50 ವರ್ಷಗಳ ಕಾಲ, ಶ್ರೀ ಜಗದ್ಗುರು ಶಕ್ತಿ ಮುನಿಗಳು 200 ವರ್ಷಗಳ ಕಾಲ, ಶ್ರೀ ಜಗದ್ಗುರು ಇಮ್ಮಡಿ ಸಿದ್ಧ ಮುನಿಗಳು 40 ವರ್ಷಗಳ ಕಾಲ, ಶ್ರೀ ಜಗದ್ಗುರು ಇಮ್ಮಡಿ ಶಾಂತ ಮುನಿಗಳು 90 ವರ್ಷಗಳ ಕಾಲ, ಶ್ರೀ ಜಗದ್ಗುರು
ಮುಮ್ಮಡಿ ಸಿದ್ಧ ಮುನಿಗಳು 55 ವರ್ಷಗಳ ಕಾಲ, ಶ್ರೀ ಜಗದ್ಗುರು ಸಾಂಬ ಮುನಿಗಳು 100 ವರ್ಷಗಳ ಕಾಲ, ಶ್ರೀ ಜಗದ್ಗುರು ಇಮ್ಮಡಿ ಶಿವಮುನಿಗಳು 30 ವರ್ಷಗಳ ಕಾಲ ಮತ್ತು ಶ್ರೀ ಜಗದ್ಗುರು ಈಶಾನ್ಯ ಮುನಿಗಳು 75 ವರ್ಷಗಳ ಕಾಲ ಸದ್ಧರ್ಮ ಪೀಠವನ್ನು ಅಲಂಕರಿಸಿರುತ್ತಾರೆ. ಮಧ್ಯಪ್ರದೇಶದಲ್ಲಿ ವೀರಶೈವ ಧರ್ಮವನ್ನು ಬಹಳಷ್ಟು ಪ್ರಚಾರವನ್ನು ಮಾಡುತ್ತಾರೆ. ಇವರ ತರುವಾಯ ಶ್ರೀ ಜಗದ್ಗುರು ಶಂಭುಮುನಿಗಳು ಶ್ರೀಪೀಠದ ಪರಂಪರೆಯಲ್ಲಿ 15ನೆಯ ಪೀಠಾಧಿಪತಿಗಳಾಗಿ ಅಧಿಕಾರವನ್ನು ಸ್ವೀಕರಿಸುತ್ತಾರೆ. ಇಷ್ಟೊತ್ತಿಗೆ ಜೈನ ಧರ್ಮವು ಬಹಳಷ್ಟು ಪ್ರಚಾರವನ್ನು ಪಡೆದಿತ್ತು. ಆಗ ಜೈನ ಧರ್ಮದ ಶ್ರೀ ವೀರಸೇನ ರಾಜನು ವೀರಶೈವ ಧರ್ಮವನ್ನು ನಾಶಗೊಳಿಸಲು ಪಣ ತೊಟ್ಟನು. ಶ್ರೀ ಜಗದ್ಗುರು ಶಂಭುಮುನಿಗಳು ಶಟೇಶಾಟ್ಯಂ ಸಮಾಚಾರೇತ್ ಎಂಬ ನೀತಿಗನುಸಾರವಾಗಿ ರಾಜರೊಡನೆ ಪ್ರತಿಭಟಿಸಲು ಸೈನ್ಯವನ್ನು ಸಂಗ್ರಹಿಸಿ ಕೊನೆಗೆ ವೀರಸೇನ ರಾಜನೊಡನೆ ಹೋರಾಡಿ ವಿಜಯವನ್ನು ಸಂಪಾದಿಸುತ್ತಾರೆ. ಈ ಯುದ್ಧದಲ್ಲಿ ವಿಜಯವನ್ನ ಸಂಪಾದಿಸಿದರೂ ಶ್ರೀ ಜಗದ್ಗುರು ಶಂಭುಮುನಿಗಳಿಗೆ ಸಮಾಧಾನವಾಗಿರಲಿಲ್ಲ. ಆಗ ಕಲಹವೇ ಬೇಡವೆಂದು ಉಜ್ಜಯಿನಿಯನ್ನ ಬಿಟ್ಟು ಅಡವಿಯಲ್ಲಿ ಪ್ರಶಾಂತವಾದ ಸ್ಥಳದಲ್ಲಿ ಪರ್ಣಕುಟೀರವನ್ನ ಸ್ಥಾಪಿಸುತ್ತಾರೆ. 70 ವರ್ಷಗಳವರೆಗೆ ಧರ್ಮ ಕಾಯಕವನ್ನ ಮಾಡುತ್ತಾರೆ. ಕೊನೆಗೆ ತಮ್ಮ ಪ್ರೀತಿಯ ಶಿಷ್ಯರಾದ ಮುರಳಸಿದ್ಧರಿಗೆ ಜಗದ್ಗುರು ಪಟ್ಟಾಧಿಕಾರವನ್ನ ವಹಿಸಿ ಲಿಂಗೈಕ್ಯರಾಗುತ್ತಾರೆ. ಶ್ರೀ ಸದ್ಧರ್ಮ ಪೀಠದ ಸ್ಥಳಾಂತರವನ್ನು ನೋಡುವುದಾದರೆ, ಶ್ರೀ ಜಗದ್ಗುರು ಶಂಭುಮುನಿಗಳು ಲಿಂಗೈಕ್ಯರಾದ ನಂತರ ಶ್ರೀ ಜಗದ್ಗುರು ಮರುಳಸಿದ್ಧರು ಜೈನ ರಾಜರ ಉಪದ್ರವಕ್ಕಾಗಿ ಮಧ್ಯಪ್ರದೇಶದ ಉಜ್ಜಯಿನಿಯ ಪರಿಸರವನ್ನು ತ್ಯಾಗ ಮಾಡಿ ಶಿಷ್ಯ ಸಮೇತರಾಗಿ ಮಹಾರಾಷ್ಟ್ರದ ವಿಭಿನ್ನ ಸ್ಥಾನಗಳಿಗೆ ಸಂಚರಿಸುತ್ತಾ ಬರುತ್ತಾರೆ. ಅಲ್ಲಿಯ ಭಕ್ತರ ಸಹಯೋಗ ಸಹಕಾರಗಳಿಂದ ಮಠವನ್ನ ನಿರ್ಮಿಸುತ್ತಾರೆ. ಅಲ್ಲಲ್ಲಿ ಒಬ್ಬೊಬ್ಬ ಶಿಷ್ಯರನ್ನ ಇರಿಸುತ್ತಾರೆ. ಪರಳಿ ಹಾಗೂ ಮುಂತಾದ ಜ್ಯೋತಿರ್ಲಿಂಗಗಳ ಸ್ಥಾನವನ್ನ ಸಂದರ್ಶಿಸುತ್ತಾರೆ. ಕೊಲ್ಹಾಪುರದ ಸಿದ್ಧಗಿರಿ ಎಂಬ ಸಂಸ್ಥಾನಕ್ಕೆ ದಯಮಾಡಿಸುತ್ತಾರೆ. ಶ್ರೀ ಜಗದ್ಗುರು ಮರುಳಸಿದ್ಧರು ಹೀಗೆ ಮಹಾರಾಷ್ಟ್ರದ ಅನೇಕ ಭಾಗಗಳಲ್ಲಿ ಸಂಚರಿಸುತ್ತಾರೆ. ಹಾಗಾಗಿ ಮಹಾರಾಷ್ಟ್ರದಲ್ಲಿ ಉಜ್ಜಯಿನಿಯ ಶಾಖಾ ಮಠಗಳು ಅಧಿಕವಾಗಿವೆ. ಶ್ರೀ ಜಗದ್ಗುರು ಮರುಳಸಿದ್ಧರು ಸಿದ್ಧಗಿರಿಗೆ ಆಗಮಿಸಿದಾಗ ಅಲ್ಲಿ ಶ್ರೀ ಜಗದ್ಗುರು ರೇವಣಸಿದ್ಧರ ಪರಿಚಯವಾಗುತ್ತದೆ. ಇಂದಿನ ಈ ಸಿದ್ಧಗಿರಿಯ ಮಠವು ರಂಭಾಪುರಿಯ ಶಾಖಾ ಮಠವಾಗಿರುತ್ತದೆ. ಶ್ರೀ ಜಗದ್ಗುರು ಮರುಳಸಿದ್ಧರ ಮಹಾಕಾಲ ಉಜ್ಜಯಿನಿಯ ಸದ್ಧರ್ಮ ಪೀಠಕ್ಕೆ ಬಂದೊದಗಿದ ವಿಪತ್ತನ್ನರಿತು ರೇವಣಸಿದ್ಧರು ಮರುಳಸಿದ್ಧರಿಗೆ ಸಾಂತ್ವನವನ್ನ ಹೇಳಿ ಕರ್ನಾಟಕ ಪ್ರದೇಶದ ಕೊಟ್ಟೂರು ಬಳಿಯೇ ಉಜ್ಜಯಿನಿ ಪೀಠವನ್ನು ಸಂಸ್ಥಾಪಿಸಿ ಎಂದು ಆಶೀರ್ವಾದವನ್ನು ನೀಡುತ್ತಾರೆ. ಅಲ್ಲಿಯೇ ಸದ್ಧರ್ಮ ಪೀಠವನ್ನು ಪುನಃ ಸ್ಥಾಪಿಸಲು ಅವರಿಗೆ ಸಲಹೆಯನ್ನು ನೀಡುತ್ತಾರೆ. ಶ್ರೀ ಜಗದ್ಗುರು ಮರುಳಸಿದ್ಧರು ಕರಟಾಸುರನಿಗೆ ಮತ್ತು ಅವನ ಪರಿವಾರದವರಿಗೆಲ್ಲ ಶಿವದೀಕ್ಷೆಯನ್ನು ಮಾಡಿ ಅನುಗ್ರಹಿಸುತ್ತಾರೆ. ನಂತರ ಔರಂಗಲ್ಗೆ ಹೋಗಿ ಅಲ್ಲಿಯ ಕಾಕತೀಯ ರಾಜವಂಶದ ಗಣಪತಿ ರಾಜನನ್ನ ಮತ್ತು ಹೊಸ ಕಲ್ಯಾಣದ ಶ್ರೀ ಸೋಮೇಶ್ವರ ರಾಜನನ್ನ ಕಾಣುತ್ತಾರೆ. ಅವರ ಸಹಾಯದಿಂದ ಜಕಣಾಚಾರ್ಯ ಶಿಲ್ಪ ಸೇವೆಯಿಂದ ಹೊಸದಾಗಿ ಉಜ್ಜಯಿನಿ ಸದ್ಧರ್ಮ ಪೀಠವನ್ನು ನಿರ್ಮಾಣಗೊಳಿಸುತ್ತಾರೆ. ಆ ಪೀಠದಲ್ಲಿ ಮೊರಳಾರಾಧ್ಯರ ತರುವಾಯದ 14 ಗುರು ಪರಂಪರೆಯ ಮೂರ್ತಿಗಳನ್ನು ಮತ್ತು ಮೂಲ ಮೊರಳಾರಾಧ್ಯರ ಒಂದು ಲಿಂಗವನ್ನು ಸಂಸ್ಥಾಪಿಸುತ್ತಾರೆ. ಈ ಪೀಠದಲ್ಲಿಯ ಒಳಭಾಗವು ಅನೇಕ ಕಲಾಕೃತಿಯಿಂದ ಕೂಡಿದೆ. ಅದರಂತೆಯೇ ಹಂಪೆಯ ಗುಡಿ ಹೊರಗೆ ನೋಡಬೇಕು, ಉಜ್ಜಯಿನಿ ಮಠದ ಒಳಗೆ ನೋಡಬೇಕು ಎಂದು ಹೇಳಲಾಗುತ್ತದೆ. ಹೀಗೆ ವಿನೂತನವಾಗಿ ನಿರ್ಮಾಣಗೊಂಡ ಕರ್ನಾಟಕ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಕ್ಕೆ ಶ್ರೀ ಜಗದ್ಗುರು ಮರುಳಸಿದ್ಧರನ್ನ ಪೀಠಾಧ್ಯಕ್ಷರನ್ನಾಗಿ ಮಾಡಲಾಯಿತು. ಈ ಮಂಗಲ ಕಾರ್ಯಕ್ಕೆ ಶ್ರೀ ಜಗದ್ಗುರು ರೇವಣಸಿದ್ಧರು, ಶ್ರೀ ಜಗದ್ಗುರು ಪಂಡಿತಾರಾಧ್ಯರು ಬರುತ್ತಾರೆ. ಹಾಗೂ ರಾಷ್ಟ್ರಕೂಟ, ಔರಂಗಲ್, ಪುರಿ ಭೂಪಾಲರು ಆಗಮಿಸಿ ತಮ್ಮ ಭಕ್ತಿಯ ಕಾಣಿಕೆಯನ್ನ ಸಮರ್ಪಿಸುತ್ತಾರೆ. ಭುವನೈಕಮಲ ಶ್ರೀ ಸೋಮೇಶ್ವರನು ಸನ್ಮಾನಪೂರ್ವಕವಾಗಿ 128 ಮಠಗಳನ್ನು ತನ್ನ ರಾಜ್ಯದಲ್ಲಿಯೇ ಉಂಬಳಿಯಾಗಿ ಕೊಟ್ಟನು. ಈ ರೀತಿಯಾಗಿ ವೈಭವದ ಅಧಿಕಾರವನ್ನು ಹೊಂದಿದ ನಂತರ ಭಕ್ತವೃಂದದ ಮತ್ತು ಅನೇಕ ಮಹಾರಾಜರ ಬಯಕೆಗಳನ್ನು ಈಡೇರಿಸುತ್ತಾ ಔರಂಗಲ್, ಹಂಪೆ, ಕೂಡಲ ಸಂಗಮ, ಕಪ್ಪತ್ತಗುಡ್ಡ, ಹರಪುರಿ ಮುಂತಾದ ಸ್ಥಳಗಳಲ್ಲಿ ಸಂಚರಿಸಿ ವೀರಶೈವ ಧರ್ಮ ಉಪದೇಶವನ್ನು ಮಾಡುತ್ತಾರೆ. ಬಹಳಷ್ಟು ಜೈನ ಧರ್ಮೀಯರು ಇವರಿಂದ ಲಿಂಗದೀಕ್ಷೆಯನ್ನು ಸಹ ಪಡೆಯುತ್ತಾರೆ. ಶ್ರೀ ಜಗದ್ಗುರು ಮರುಳಸಿದ್ಧರು 170 ವರ್ಷಗಳವರೆಗೆ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧಿಪತಿಗಳಾಗಿ ಕೊನೆಗೆ ಶ್ರೀ ಸಿದ್ಧ ಪಂಡಿತರಿಗೆ ಪಟ್ಟವನ್ನು ವಹಿಸಿ ತಾವು ಲಿಂಗೈಕ್ಯರಾಗುತ್ತಾರೆ. ಶ್ರೀ ಜಗದ್ಗುರು ಸಿದ್ಧನಾಥರಾಧ್ಯರು ತಮ್ಮ ಅಂತ್ಯಕಾಲದಲ್ಲಿ ಹೂಲಿಯ ಸಿದ್ಧನಂಜೇಶ್ವರ ವಂಶದ ಮೊರಳಾರಾಧ್ಯರಿಗೆ ಪಟ್ಟವನ್ನು ಕಟ್ಟಿ ಲಿಂಗೈಕ್ಯರಾಗುತ್ತಾರೆ. ಪಟ್ಟಕ್ಕೆ ಬಂದ ಶ್ರೀ ಜಗದ್ಗುರು ಮೊರಳಾರಾಧ್ಯರು ಯೋಗ ಸಾಮರ್ಥ್ಯವನ್ನು ಹೊಂದಿದ್ದರು. ಅನೇಕ ಭಕ್ತರ ಬಯಕೆಗಳನ್ನು ಸಹಜವಾಗಿ ಈಡೇರಿಸುತ್ತಿದ್ದರು. ಇವರ ಅನುಗ್ರಹದಿಂದಲೇ ಕಗ್ಗಲಿಪುರದ ಗೌಡನಿಗೆ ಪುತ್ರ ಸಂತಾನವಾಯಿತು. ಅದರಂತೆ ತರೀಕೆರೆಯ ಸೋಮಣ್ಣನೆಂಬ ಕುರುಬ ಗೌಡನಿಗೂ ಪುತ್ರ ಪ್ರಾಪ್ತಿಯಾಗುತ್ತದೆ. ಈ ಕೂಸಿಗೆ ಅಮೋಘ ಸಿದ್ಧನೆಂದು ನಾಮಕರಣವನ್ನ ಮಾಡುತ್ತಾರೆ. ಈ ಮಗುವಿಗೆ ಶಿವದೀಕ್ಷೆಯನ್ನ ಕೊಡುತ್ತಾರೆ. ಅಲ್ಲಿ ಹಿರಿಯ ಕುಂಬಿಯ ವೀರಶೈವ ಕುರುಬರಿಗೆ ಶ್ರೀ ಅಮೋಘ ಸಿದ್ಧನನ್ನೇ ಗುರುವನ್ನಾಗಿ ಮಾಡುತ್ತಾರೆ.
ಅನಂತರ ಕಗ್ಗಲಿಪುರದಲ್ಲಿ ಮರುಳಸಿದ್ಧ ಮೂರ್ತಿಯನ್ನು ಸಂಸ್ಥಾಪಿಸಿ ಬೇತೂರು ಆನೆಗೂಡುಗಳ ಕಡೆಗೆ ಪ್ರಯಾಣವನ್ನು ಮಾಡುತ್ತಾ ಶ್ರೀ ಸಿದ್ಧಮಹೇಶ್ವರ ಎಂಬುವವರಿಗೆ ಪೀಠದ ಉತ್ತರಾಧಿಕಾರವನ್ನು ವಹಿಸಿ ತಾವು ಹೂಲಿಯಲ್ಲಿಯೇ ಲಿಂಗೈಕ್ಯರಾಗುತ್ತಾರೆ. ಶ್ರೀ ಜಗದ್ಗುರು ಸಿದ್ಧಮಲ್ಲೇಶ್ವರರು ತಮ್ಮ ತಪೋಬಲದಿಂದ ಬರಗಾಲದಲ್ಲಿ ಮಳೆಯನ್ನು ತರಿಸಿದ್ದ ಕಾರಣ ಮಳೆ ಮಲ್ಲೇಶ್ವರ ಎಂದು ಕರೆಯಲಾಗುತ್ತೆ. ಸಂತಾನ ಇಲ್ಲದವರಿಗೆ ಸಂತಾನವನ್ನು ಕರುಣಿಸಿದ್ದರಿಂದ ಸಂತಾನ ಮಲ್ಲೇಶ್ವರ ಎಂದು ಕರೆಯಲಾಗುತ್ತದೆ. ಇವರು 1000ಕ್ಕೊಂದು ಸಂತಾನ ಎಂದು ಸಾರಿದ್ದರಿಂದ ಬಹಳಷ್ಟು ಜನರು 1000 ಹೊನ್ನು ಕೊಟ್ಟ ಸಂತಾನವನ್ನು ಪಡೆಯುತ್ತಾರೆ. ಇವರಲ್ಲಿ ಉಜ್ಜಯಿನಿಯ ಬಿಜ್ಜೇಗೌಡ, ಬಾಗಳಿ ಬಸವನಾಯಕ, ಓಂಕಾರ ನಾಯಕ, ಹರಪುರಿಯ ಬುಳ್ಳ ನೃಪಾಲ ಮತ್ತು ವಿಜಯನಗರದ ಶ್ರೀ ಪ್ರೌಢದೇವರಾಯರು ಪ್ರಮುಖರಾಗಿದ್ದಾರೆ. ಶ್ರೀ ಪ್ರೌಢದೇವರಾಯನಿಗೆ ಸಂತಾನದ ನಂತರ ವಿಜಯನಗರದಲ್ಲಿ ಶ್ರೀ ಜಗದ್ಗುರು ಸಿದ್ಧಮಲ್ಲೇಶ ಯೋಗಿಗಳ ತಪ ಪ್ರಭಾವದಿಂದ ಶಿವಭಕ್ತಿಯ ಪ್ರಚಾರವಾಗುತ್ತದೆ. ಅದರಂತೆಯೇ ಪ್ರೌಢರಾಯನ ಅಮಾತ್ಯನಾದ ಲಕ್ಕಣ ದಂಡೇಶನು ಕೂಡ ಶಿವತತ್ವವನ್ನು ಸಾರುತ್ತಾರೆ. ಚಿಂತಾಮಣಿ ಎಂಬ ಗ್ರಂಥವನ್ನ ಬರೆದು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ. ಈಗಲೂ ಸಹ ಈ ಕ್ಷೇತ್ರದಲ್ಲಿ ಅನೇಕ ಪವಾಡಗಳು ಸಹ ನಡೆಯುತ್ತಿವೆ. ಗುರುಗಳ ತಪೋಬಲದಿಂದ ಈ ಕ್ಷೇತ್ರಕ್ಕೆ ಬಂದು ಆಶೀರ್ವಾದವನ್ನು ಪಡೆದರೆ ಎಲ್ಲ ಕಷ್ಟಗಳು ನಿರ್ಮೂಲನೆಯಾಗುತ್ತವೆ ಹಾಗೂ ಸಂತಾನ ಇಲ್ಲದವರಿಗೆ ಸಂತಾನ ಪ್ರಾಪ್ತಿಯಾಗುತ್ತದೆ. ಈ ಕ್ಷೇತ್ರದ ಪವಾಡ ಇನ್ನೂ ನಿರಂತರವಾಗಿ ನಡೆಯುತ್ತಿದೆ. ನೀವು ಸಹ ನಿಮ್ಮ ಬಿಡುವಿನ ಸಮಯದಲ್ಲಿ ಈ ಮಠಕ್ಕೆ ಭೇಟಿಯನ್ನು ನೀಡಿ ಕೃತಾರ್ಥರಾಗಿ ಎನ್ನುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಸರ್ವೇ ಜನಃ ಸುಖಿನೋ ಭವಂತು. ಧನ್ಯವಾದಗಳು.